ವೀಕ್ಷಕರೇ, ಇವತ್ತು ನಾನು ಶಿವಮೊಗ್ಗದ ಒಬ್ಬ ವಿಶೇಷ ವ್ಯಕ್ತಿ ಧರಣೇಂದ್ರ ದಿನಕರ್ ಅವರು ಸುಮಾರು 114 ಬಾರಿ ರಕ್ತದಾನವನ್ನು ಮಾಡಿ ಶಿವಮೊಗ್ಗ ನಗರದ ಜಿಲ್ಲೆಯ ಅನೇಕ ಯುವಕರಿಗೆ ರಕ್ತದಾನದ ಬಗ್ಗೆ ಸ್ಫೂರ್ತಿಯನ್ನು ಕೊಡ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ, ಮಹಾನ್ ಸಾಧಕರು. ಇವರನ್ನ ಇವತ್ತು ನಿಮಗೆ ಪರಿಚಯಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಧರಣೇಂದ್ರ ದಿನಕರ್ ಅವ್ರ ಹತ್ರ ಅವರು ರಕ್ತದಾನಕ್ಕೆ ಏನು ಸ್ಫೂರ್ತಿ, ಯಾವ ರೀತಿ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಯುವಕರಲ್ಲಿ ರಕ್ತದಾನದ ಬಗ್ಗೆ ಅರಿವನ್ನು ಮೂಡಿಸ್ತಾರೆ, ರಕ್ತದಾನ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡ್ತಾರೆ. ಬನ್ನಿ ಅವರೊಂದಿಗೆ ಸಂದರ್ಶನ. ಸರ್, ತಾವು ಶಿವಮೊಗ್ಗದಲ್ಲಿ ಹಲವಾರು ವರ್ಷಗಳಿಂದ ರಕ್ತದಾನವನ್ನು ಮಾಡ್ತಾ ರಕ್ತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಯುವಕರಲ್ಲಿ ಅನೇಕ ರಕ್ತದಾನ ಜಾಗೃತಿ ಶಿಬಿರಗಳನ್ನು ಮಾಡ್ತಾ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇಲ್ಲಿವರೆಗೂ ಎಷ್ಟು ಬಾರಿ ತಾವು ರಕ್ತದಾನವನ್ನು ಮಾಡಿದ್ದೀರಾ ಸರ್? 114 ಬಾರಿ ರಕ್ತದಾನವನ್ನು ಮಾಡಿದ್ದೇನೆ. ಮೊದಲನೇ ಸಲ ನೀವು ಯಾವಾಗ ರಕ್ತದಾನವನ್ನು ಮಾಡಿದ್ರಿ ಸರ್? 1986ರಲ್ಲಿ ನನ್ನ ತಾಯಿಗೆ ರಕ್ತದ ಅವಶ್ಯಕತೆ ಬಿತ್ತು. ಆಗ ಶಿವಮೊಗ್ಗದಲ್ಲಿ ರಕ್ತ ನಿಧಿ ಇರಲಿಲ್ಲ, ರಕ್ತ ಕೇಂದ್ರ, ರಕ್ತದಾನ ಮಾಡುವಂತಹ ಪ್ರಕ್ರಿಯೆ ಬ್ಲಡ್ ಬ್ಯಾಂಕ್ ಇರಲಿಲ್ಲ. ಆಗ ಬೆಳ್ಳೆಲ್ ಲ್ಯಾಬ್ ಅಂತಿದೆ. ಆ ಬೆಳ್ಳೆಲ್ ಲ್ಯಾಬಲ್ಲಿ ಯಾವ ರಕ್ತ ಬೇಕೋ ಅದೇ ರಕ್ತದಾನಿಯನ್ನು ಹುಡ್ಕೊಂಡು ಹೋಗಿ ಆ ದಾನಿಯನ್ನು ಕರ್ಕೊಂಬಂದು ಅದನ್ನು ಟೆಸ್ಟ್ ಮಾಡಿಸಿ ಪುನಃ ಅದನ್ನು ಆಮೇಲೆ ಹೋಗಿ ಬ್ಲಡ್ಡನ್ನು ಡ್ರಾ ಮಾಡಿಸಿ ತೊಗೊಂಡು ಹೋಗೋದಕ್ಕೆ ಅರ್ಧ ದಿನ ವೇಸ್ಟ್ ಆಗೋದು. ಆ ಸಮಯದಲ್ಲಿ ರಕ್ತದ ಅವಶ್ಯಕತೆ ತುಂಬ ಬಿತ್ತು, ಬಿ ಪಾಸಿಟಿವ್ ರಕ್ತದ ಅವಶ್ಯಕತೆ ಬಿತ್ತು ನಮ್ಮ ತಾಯಿಗೆ. ಆಗ ಎರಡು ದಿವಸ ನಂತರ ಇಬ್ಬರು ಡೋನರ್ ಬಂದರು. 3ನೇ ದಿವಸ ಪುನಃ ಪ್ರಾಬ್ಲಮ್ ಕ್ರಿಟಿಕಲ್ ಆಯಿತು. ಆಗ ಒಬ್ಬರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ, ನಮಗೆ ನಮ್ಮ ತಾಯಿಗೆ ರಕ್ತ ಬೇಕು ಅಂದಾಗ, ಆಯಿತು ನಾನು ನಾಳೆ ಬೆಳಗ್ಗೆ ಬಂದು ಕೊಡ್ತೀನಿ, ಇವತ್ತು ಆಗಲ್ಲ ಅಂದರು. ಬೆಳಗ್ಗೆ ಹೋಗ್ತೀನಿ, ಅವ್ರ ತಂದೆ ಕೂತ್ಕೊಳ್ಳಿ, ನನ್ನ ತಂದೆ ನಿಮ್ಮ ಮಗ ರಕ್ತ ಕೊಡ್ತೀನಿ ಅಂದಿದ್ದಾರೆ, ದಯವಿಟ್ಟು ಕಳಿಸ್ಕೊಡಿ ಅಂತ. ಅವರು ನನಗೊಂದು ಲಕ್ಷ್ಮಣ ರೇಖೆ ಹಾಕಿದ್ರು. ಬ್ಲಡ್ ಬೇಕಾದಂಥ ಸಂದರ್ಭದಲ್ಲಿ ರಕ್ತದ ಕೊರತೆ ಎಷ್ಟಿದೆ, ರಕ್ತದ ಅಭಾವ ಎಷ್ಟಿದೆ, ರಕ್ತದಾನದ ಮಹತ್ವ ಏನು ಅನ್ನೋದು ತಮ್ಗೆ ಗೊತ್ತಾಯಿತು. ಅಂದಿನಿಂದ ನೀವು ಈ ಒಂದು ಕೆಲಸವನ್ನ ಮಾಡಲಿಕ್ಕೆ ಶುರು ಮಾಡಿದೆ. ನಂತರ ದಿನಗಳಲ್ಲಿ ಏನೆಲ್ಲ ಆಯಿತು ಸರ್? ಆಮೇಲೆ ನನಗೆ ಹುಡ್ಕೊಂಡು ಬರುವಂತಹ ಜನ ಜಾಸ್ತಿ ಆದರು. ಸರ್, ನಿಮ್ಮ ಹತ್ರ ಹೋದರೆ ರಕ್ತ ಸಿಗುತ್ತಂತೆ, ದಯವಿಟ್ಟು ನಂಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ರು. ಆಗ ಒಂದು ಗಾಂಧಿ ಬಜಾರಲ್ಲಿ ಒಂದು 10-12 ಜನ ಹುಡುಗರನ್ನ ಒಂದು ಪಡೆ ಮಾಡಿಕೊಂಡು ಆ ಹುಡುಗರಿಗೆ ಪ್ರತಿ 3 ತಿಂಗಳಿಗೊಮ್ಮೆ ಬ್ಲಡ್ ಕೊಡ್ತಾ ಹೋದೆ. ಅವ್ರು ಕರ್ಕೊಂಡು ಹೋಗಿ ಬ್ಲಡ್ ಕೊಡೋದು ಮಾಡೋದು ಮೆಗನ್ ಹಾಸ್ಪಿಟ್ಲಿಗೆ ಮಾಡ್ತಾ ಹೋದೆ. ಆಮೇಲೆ 97ರಲ್ಲಿ ರೋಟರಿ ಬ್ಲಡ್ ಬ್ಯಾಂಕು ಸ್ಥಾಪನೆ ಆಯಿತು. ಆಗ ರಕ್ತದ ಬೇಡಿಕೆ ತಕ್ಕಂತೆ ರಕ್ತದಾನಿಗಳು ಸಿಗ್ತಾ ಹೋದರು. 2006ರಲ್ಲಿ ರೆಡ್ ಕ್ರಾಸ್ ರಕ್ತನಿಧಿ ನಮ್ಮದೇ ಆದ ಒಂದು ಬ್ಲಡ್ ಬ್ಯಾಂಕನ್ನು ಓಪನ್ ಆದಾಗ ಈ ಫುಲ್ಲು ದಿನದ 24 ಗಂಟೆ ಬ್ಲಡ್ ಬ್ಯಾಂಕಲ್ಲೇ ಕೆಲಸ ಮಾಡ್ತಾ ರೋಗಿಗಳಿಗೆ ರಕ್ತವನ್ನು ಪೂರೈಸ್ತಾ ಬಂದೆ. ಅನೇಕ ಸಂಘ ಸಂಸ್ಥೆಗಳ ಸಹಾಯದಿಂದ ಈ ಕಾರ್ಯಕ್ರಮದಲ್ಲಿ ಈ ಒಂದು ಮಹತ್ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ, ಸಾಗರ, ಸೊರಬ, ಶಿರಾಳಕೊಪ್ಪ ಹಾಗೂ ತೀರ್ಥಹಳ್ಳಿ ಇಲ್ಲೆಲ್ಲ ಸರೌಂಡಿಂಗಲ್ಲಿ ಸುಮಾರು 3,000ಕ್ಕೂ ಅಧಿಕ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿದ್ದೀನಿ. ಸುಮಾರು 15 ಲಕ್ಷಕ್ಕೂ ಹೆಚ್ಚು ರೋಗಿಗಳಿಗೆ ಮರುಜೀವ ನೀಡುವಲ್ಲಿ ಸಹ ನನ್ನ ಅಲ್ಪ ಸೇವೆಯನ್ನು ಮುಡುಪಾಗಿಟ್ಟಿದೆ. ವಿಶೇಷವಾಗಿ ಮೇಜರ್ ಥಾಲಸೀಮಿಯಾ ಮತ್ತು ಹಿಮೋಫೀಲಿಯಾ ರೋಗಿಗಳಿಗೆ ರಕ್ತವನ್ನು ಸಕಾಲದಲ್ಲಿ ಪೂರೈಸುವ ಹೆಗ್ಗಳಿಕೆ ನಂದಿದೆ. ಈಗ ಥಾಲಸೀಮಿಯಾ ಮಾತ್ರ, ಹಿಮೋಫೀಲಿಯಾ ಇಲ್ಲ, ರೋಗಿಗಳಿಲ್ಲ. ಈಗ ಥಾಲಸೀಮಿಯಾ ಅಂತ ಒಂದು ಕಾಯಿಲೆ ಇದೆ. ಪ್ರತಿ 3 ತಿಂಗಳಿಗೊಮ್ಮೆ ನಮ್ಮ ದೇಹದಲ್ಲಿ ರಕ್ತ ನಶಿಸಿ ಹೋಗ್ತಾ ಇರುತ್ತೆ ಬೋನ್ ಮ್ಯಾರೋದಲ್ಲಿ. ಅಂತಹ ರೋಗಿಗಳಿಗೆ ಇವತ್ತು ಉತ್ಪತ್ತಿ ಆದರೆ 20 ದಿವಸ ಆಗೋದೇ ಇಲ್ಲ. ಅವ್ರಿಗೆ ಪುನಃ 10 ದಿವಸ 12 ದಿವಸ ಆಗ್ತಿದಂಗೆ ಮಕ್ಕಳೆಲ್ಲ ಬೆಳೆಸ್ಕೊಂತ ಬಂದ್ಬಿಡುತ್ತೆ, ಕೈಕಾಲೆಲ್ಲ ಊದ್ಕೊಂಡ್ಬಿಡುತ್ತೆ. ತಕ್ಷಣ ತಂದೆ ತಾಯಿಗಳು ಬ್ಲಡ್ ಬ್ಯಾಂಕಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಆ ಬ್ಲಡ್ಡನ್ನು ತೊಗೊಂಡು ಮಗುಗೆ ಹಾಕಿದ್ರೆ ಪುನಃ ಆ್ಯಕ್ಟಿವ್ ಆಗಿ ಓಡಾಡುತ್ತೆ. ಸುಮಾರು 35 ಜನ ಮಕ್ಕಳು ಇವತ್ತು ಪ್ರತಿ ತಿಂಗಳು ಅವರಿಗೆ ರಕ್ತವನ್ನು ಪೂರೈಸ್ತಾ ಇದ್ದೀನಿ. ವಿಶೇಷವಾಗಿ ಒಂದು ಬಿ ನೆಗೆಟಿವ್ ಮತ್ತು ಒಂದು ಓ ನೆಗೆಟಿವ್ ರಕ್ತವನ್ನು ಈ ಕುಸುಮ ರೋಗದಿಂದ ಬಳತಿರುವಂಥ ರೋಗಿಗಳಿಗೆ ಸಕಾಲದಲ್ಲಿ ರಕ್ತವನ್ನು ಪೂರೈಸ್ತಾ ಇದ್ದೀನಿ. ಅನೇಕ ರಕ್ತದಾನಿಗಳು ಇದಕ್ಕೆ ಸಹಕಾರ ಜೋಡಿಸಿದ್ದಾರೆ. ನನ್ನ ಜೊತೆ ಸುಮಾರು ಜನ ರಕ್ತದಾನದಲ್ಲಿ 100 ದಾಖಲೆಯನ್ನು ಹತ್ತಿರದಲ್ಲಿದ್ದಾರೆ. ಡಿ.ವಿ. ಮಂಜುನಾಥ್, ಮಧು ಸೂದನ್ ಅಂತ, ಹಾಗೂ ರಮೇಶ್ ಅಂತೇಳಿ, ಮತ್ತು ರಮೇಶ್ ಗೌಡರು ಸಹ ರಕ್ತದಾನವನ್ನು ಸಹ ಮಾಡಿದ್ದಾರೆ. ಅನೇಕ ಜನ ಸಂಘ ಸಂಸ್ಥೆಯವರು ಸಹ ಸಕ್ರಿಯವಾಗಿ ಅದೇ ದಿನಗಳಲ್ಲಿ ಅವರು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ.
ನನ್ನ ಆಸೆ ಏನಪ್ಪ ಅಂದರೆ ಈಗ ಉಡುಪಿ ನಂಬರ್ 1 ಇದೆ, ಇಡೀ ಕರ್ನಾಟಕದಲ್ಲಿ ಹೆಚ್ಚು ರಕ್ತದಾನ ಶಿಬಿರಗಳನ್ನು ನಡೆಸ್ತಾ ಇರುವಂಥದ್ದು. 2ನೇದು ಹಾಸನ ಇದೆ, 3ನೇದು ನಮ್ಮ ಶಿವಮೊಗ್ಗ ಇದೆ. 1ನೇ ಸ್ಥಾನಕ್ಕೆ ನಾನು ನಮ್ಮ ಫಸ್ಟು ಹೈಯೆಸ್ಟ್ ಡೋನರ್ಗಳು ನಮ್ಮ ಶಿವಮೊಗ್ಗದಲ್ಲಿ ಬೇಕು. ಸುಮಾರು ಒಂದು 7 ಲಕ್ಷದ ಪಾಪ್ಯುಲೇಷನ್ ಶಿವಮೊಗ್ಗ ಜಿಲ್ಲೆ ನಗರದಲ್ಲಿದೆ. ಅದರಲ್ಲಿ 1% ಮನೆಯಲ್ಲಿ ಒಬ್ಬ ರಕ್ತದಾನಿ ಈ ರಕ್ತದಾನ ಬಂದರೆ ನಮ್ಮ ಜಿಲ್ಲೆಯೂ ಸಹ ಪ್ರಥಮ ಸ್ಥಾನದಲ್ಲಿ ಬರ್ಬೋದು. ಆ ಆಸೆ ನನಗಿದೆ. ಎಲ್ಲರೂ ರಕ್ತದಾನಿಗಳು, ಯುವಕರು ದಯವಿಟ್ಟು ಬನ್ನಿ, ರಕ್ತದಾನ ಮಾಡಿ. ರಕ್ತದಾನ ಮಾಡೋದ್ರಿಂದ ಕೇವಲ 20 ನಿಮಿಷದಲ್ಲಿ 3 ವ್ಯಕ್ತಿಗಳಿಗೆ ಮರುಜೀವನ ನೀಡಿದ ಪುಣ್ಯ ನಿಮಗೆ ಸಿಗುತ್ತೆ. ಮತ್ತು ನಿಮಗೆ ಎಷ್ಟು ಖುಷಿ ಆಗುತ್ತಪ್ಪ ಅಂದರೆ ಮತ್ತೊಬ್ಬರ ಜೀವದಲ್ಲಿ ನಾನು ಜೀವ ಉಳಿಸುವ ಅಲ್ಪ ಪ್ರಮಾಣದ ಸೇವೆ ಮಾಡಿದ್ರೆ ತೃಪ್ತಿ ಸಿಗುತ್ತೆ. ಈ ಬರೀ ಕೇವಲ 20 ನಿಮಿಷದಲ್ಲಿ ಸಾರ್ಥಕ ಒಂದು ಸಮಾಜ ಸೇವೆಯನ್ನು ಮಾಡಿದಂಥ ಪುಣ್ಯ ಸಿಗುತ್ತೆ. ಜೊತೆಗೆ ನಿಮ್ಮ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಗೊತ್ತಾಗುತ್ತೆ, ಮತ್ತು ಬಿ ಪಿ ವೇರಿಯೇಷನ್ ಚೆಕಪ್ ಆಗುತ್ತೆ, ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಬರುತ್ತೆ, ಮೆಮೊರಿ ಪವರ್ ಆಕ್ಟಿವ್ ಆಗುತ್ತೆ, ಬಿ ಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ. ನಾವು ಬ್ಲಡ್ ಕೊಡದೇ ಇದ್ದು ಸಹ ಪ್ರತಿದಿನ ನಮ್ಮ ಬಾಡಿಯಿಂದ ಬ್ಲಡ್ ನಶಿಸಿ ಹೋಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ನೀವು ರಕ್ತದಾನ ಮಾಡಿ ಅಮೂಲ್ಯ ಜೀವನ ಉಳಿಸಿ ಅಂತ ನನ್ನ ಕಳಕಳಿಯ ಮತ್ತೊಂದು. ಈಗ ಸಾಕಷ್ಟು ಜನಕ್ಕೆ ಇಷ್ಟೆಲ್ಲ ಜಾಗೃತಿ ಶಿಬಿರಗಳನ್ನ ಮಾಡಿ ಜಾಗೃತಿ ಮೂಡಿಸಿದ್ರು ಕೂಡ ಈಗಲೂ ತಂದೆಗೆ ರಕ್ತದ ಅಗತ್ಯ ಇರುತ್ತೆ, ಮಗ ಎಲಿಜಿಬಲ್ ಇರ್ತಾನೆ, ದಷ್ಟಪುಷ್ಟವಾಗಿರ್ತಾನೆ, ಆರೋಗ್ಯವಾಗಿರ್ತಾನೆ. ಆದ್ರೆ ಅವ್ರಿಗೆ ಭಯ. ಊರೆಲ್ಲ ಹುಡುಕ್ತಾರೆ, ಯಾರಾದ್ರೂ ನಮಗೆಲ್ಲ ಕರೆ ಮಾಡ್ತಾರೆ, ನಿಮ್ಮಂತವ್ರಿಗೆ ಕರೆ ಮಾಡ್ತಾರೆ, ಸರ್ ಯಾರಾದ್ರೂ ದಾನಿಗಳಿದಾರ, ಅವ್ರಿಗೆ ಎಲಿಜಿಬಲ್ ಇರ್ತಾರೆ. ಈಗಲೂ ಕೂಡ ಭಯ ಇದೆ. ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಈಗ ನನಗೆ ಸುಮಾರು ಜನ ಬ್ಲಡ್ ಬ್ಯಾಂಕಲ್ಲಿ ಬರ್ತಾರೆ, ನನ್ನ ಮಗನಿಗೆ ರಕ್ತ ಬೇಕು ಅಂತ ಹೇಳಿದ್ರೆ ತಾವು ಮುಂದೆ ಬರಲ್ಲ. ಒಂದು ನೀವು ಕೊಡುವಂಥ ನಾವು ನಿಮಗೆ ಕೊಡುವಂಥ ರಕ್ತ ಏನಿದೆ ಅದು ಹೊಂದಾಣಿಕೆ ಮಾಡಿಕೊಡೋಕ್ಕೆ ಕನಿಷ್ಠ 1 ಅವರ್ ಬೇಕು. ಅಷ್ಟರೊಳಗೆ ನೀವು ಡೊನೇಟ್ ಮಾಡ್ಬೋದು. ರಕ್ತದಾನ ಮಾಡಿದ್ರೆ ಸುಸ್ತಾಗುತ್ತೆ, ನಿಶಕ್ತಿ ಆಗುತ್ತೆ, ಅಥವಾ ರೆಸ್ಟ್ ತಗೋಬೇಕು, ಆ ಥರದ್ದು ಏನೂ ಇಲ್ಲ. ನಮ್ಮ ದೇಹದಲ್ಲಿ ಕನಿಷ್ಠ 50 kg ತೂಕ ಇರಬೇಕು, 18 ವರ್ಷ ಮೇಲ್ಪಟ್ಟಿರೋರು, ಅಟ್ಲೀಸ್ಟ್ 64 ವರ್ಷದ ವಯೋಮಿತಿಯ ಆರೋಗ್ಯವಂತರು ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು. ಇದು ಕೊಟ್ಟರೆ ಸುಸ್ತಾಗುತ್ತೆ, ನಿಶಕ್ತಿ ಆಗ್ಬಿಡುತ್ತೆ, ಮತ್ತು ನಮಗೆ ಮಲ್ಕೋಬೇಕಾ, ರೆಸ್ಟ್ ತಗೋಬೇಕಾ, ಅದು ಯಾವುದೂ ಇಲ್ಲ. ನಮ್ಮ ದೇಹದಲ್ಲಿ ಸುಮಾರು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರಾದರೂ ರಕ್ತದಾನದ ಶಿಬಿರಗಳನ್ನ ಮಾಡಬೇಕು, ಅರಿವು ಮೂಡಿಸ್ಬೇಕು, ಕ್ಯಾಂಪ್ಗಳು ಮಾಡಬೇಕು ಅಂದ್ರೆ ಯಾರಿಗೆ ಸಂಪರ್ಕ ಮಾಡಬೇಕು? ನೀವು ಏನು ಸಹಕಾರ ಮಾಡ್ತೀರಿ ಸರ್? ಖಂಡಿತ ಸಹಕಾರ ಮಾಡ್ತೀನಿ. ನನ್ನನ್ನು ಸಂಪರ್ಕ ಮಾಡಿದ್ರೆ ಸಾಕು. ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ಸರ್. 9844101866 98944101 ಈ ಸಂಖ್ಯೆಗೆ ರಕ್ತದ ಅವಶ್ಯಕತೆ ಬಿದ್ದು ಸಹ ನನಗೆ ದೂರವಾಣಿ ಕರೆ ಮಾಡಿ. ಹಾಗೆ ರಕ್ತದಾನ ಶಿಬಿರ ಆಯೋಜಿಸಲಿಕ್ಕೂ ಸಹ ನನ್ನ ದೂರವಾಣಿ ಕರೆಯನ್ನು ಮಾಡಿ. ದಿನದ 24 ಗಂಟೆ ಕರ್ನಾಟಕದ ಉಡುಪಿ, ಮಂಗಳೂರು, ಬೆಂಗಳೂರು ಅಥವಾ ಹುಬ್ಬಳ್ಳಿ, ಧಾರವಾಡ ಎಲ್ಲೇ ಬ್ಲಡ್ ಬೇಕಾದರೂ ನಾನು ಸಹಕಾರ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಸಹಾಯವನ್ನು ತಗೊಳ್ಳಿ. ರಕ್ತದಾನಿಗಳ ಸಂಘ ಕೂಡ ಇದೆ ಶಿವಮೊಗ್ಗದಲ್ಲಿ ಅಂತ ಹೇಳಿ ಕೇಳ್ಪಟ್ಟೆ ಸರ್. ಯಾವುದು ಸರ್ ಅದು? ಯಾರೆಲ್ಲ ಇದ್ದಾರೆ ಸರ್ ಅದರಲ್ಲಿ? ಸ್ವಯಂ ಪ್ರೇರಿತ ರಕ್ತದಾನಿಗಳ ಸೇವಾ ಸಂಸ್ಥೆ ಅಂತ ಒಂದು 2009ರಲ್ಲಿ ಒಂದು ಹುಟ್ಟಾಕಿದ್ವಿ. ಯಜ್ಞನಾರಾಯಣ ಅಂತಿದ್ದಾರೆ. ಈಗ ಯಾರು ಅಧ್ಯಕ್ಷರಾಗಿದ್ದಾರೆ? ಈಗ ಸದ್ಯಕ್ಕೆ ನಾನು ಅಧ್ಯಕ್ಷ ಆಗಿದ್ದೀನಿ. ಈಗ ಗಿರೀಶ್ ಅಂತೇಳಿ ಧನಲಕ್ಷ್ಮಿ ಜ್ಯುವೆಲರ್ಸ್ ಗಿರೀಶ್ ಇದ್ದಾರೆ, ಸುರೇಶ್ ಅಂತ ಇದ್ದಾರೆ, ಮತ್ತು ಸುಮಾರು ಜನ ಇದ್ದಾರೆ, ಮಧುಸೂದನ್ ಅಂತಿದ್ದಾರೆ, ಮಂಜುನಾಥ್ ಅಂತಿದ್ದಾರೆ, ಸುನೀಲ್ ಅಂತಿದ್ದಾರೆ, ಸಾಕಷ್ಟು ಜನ ರಕ್ತದಾನಿಗಳು ಇದ್ದಾರೆ. ವೀಕ್ಷಕರೇ, ಇವತ್ತು ವಿಶೇಷವಾಗಿ ಧರಣೇಂದ್ರ ದಿನಕರನ್ನ ಸಂದರ್ಶನ ಮಾಡಿದ ಉದ್ದೇಶ ಇಷ್ಟೇ. ಸಾಕಷ್ಟು ರಕ್ತದ ಬ್ಯಾಂಕ್ಗಳಲ್ಲಿ ರಕ್ತದ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದನ್ನು ನೀಗಿಸಿದ ನಿಟ್ಟಿನಲ್ಲಿ ದಿನಕರಂತವರು, ರಕ್ತದಾನಿಗಳ ಸಂಘದವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ರಕ್ತದಾನ ಮಾಡ್ತಕ್ಕಂಥ ಎಲಿಜಿಬಲ್ ಇರ್ತಕ್ಕಂಥವ್ರು ಇರ್ತಾರೆ. ತಂದೆಗೆ ರಕ್ತದ ಅಗತ್ಯ ಇರುತ್ತೆ, ಮಗ ಊರೆಲ್ಲ ಹುಡುಕಾಡ್ತಾನೆ, ಸಾರ್ ಯಾರಾದ್ರೂ ರಕ್ತ ಕೊಡ್ತಾರೆ ಅಂತೇಳಿ ನಮ್ಮಂಥವ್ರನ್ನ, ಸಂಘ ಸಂಸ್ಥೆಯವ್ರನ್ನೆಲ್ಲ ಸಂಪರ್ಕ ಮಾಡ್ತಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಜಾಗೃತಿ ಮೂಡಬೇಕು. ಪ್ರತಿಯೊಬ್ಬ ಆರೋಗ್ಯವಂತ ಕೂಡ ರಕ್ತದಾನವನ್ನ ಸರಳವಾಗಿ ಮಾಡಬಹುದು. 24 ಗಂಟೆ ಒಳಗಡೆ ಆ ರಕ್ತ ದೇಹದಲ್ಲಿ ಮತ್ತೆ ಮರುಪೂರ್ಣ ಆಗುತ್ತೆ. ಯಾವುದೇ ರೀತಿ ತೊಂದರೆ ಇದೆ. ಪ್ರತಿಯೊಬ್ಬ ಆರೋಗ್ಯವಂತನು ಕೂಡ 3 ತಿಂಗಳಿಗೆ ಒಂದ್ಸಲಿ ರಕ್ತದಾನವನ್ನು ಮಾಡಬಹುದು. ಈ ರೀತಿ ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ 114 ಬಾರಿ ರಕ್ತದಾನವನ್ನು ಮಾಡಿ ಜನರಲ್ಲಿ ಜಾಗೃತಿಯನ್ನ, ಕೇವಲ ರಕ್ತದಾನ 114 ಸಲ ಅವ್ರು ಮಾಡಿದ್ದಾರೆ ಅಂದ್ರೆ ಅವ್ರನ್ನ ನೋಡಿ 100 ಯುವಕರು ರಕ್ತದಾನಕ್ಕೆ ಮುಂದೆ ಬರ್ತಾ ಇದ್ದಾರೆ.
ಹಾಗಾಗಿ ಇವತ್ತಿನ ಒಂದು ಸಂದರ್ಶನವನ್ನು ಮಾಡಿದ್ದೀವಿ. ಯಾರಿಗಾದ್ರೂ ರಕ್ತದ ಅಗತ್ಯ ಇದ್ರೆ ಧರ್ಮೇಂದ್ರ ದಿನಕರ್ ಅವ್ರನ್ನ ಹಾಗೂ ಶಿವಮೊಗ್ಗ ಜಿಲ್ಲಾ ರಕ್ತದಾನಿಗಳ ಸಂಘವನ್ನ ಸಂಪರ್ಕ ಮಾಡಬಹುದು ಅಂತ ತಿಳಿಸ್ತಾ, ಇಲ್ಲಿ ಇನ್ನಷ್ಟು ಜನ ರಕ್ತದಾನಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋ ಪ್ರಯತ್ನ ಮಾಡಿ. ತಾವು ಎಷ್ಟೇ ಸಲ ರಕ್ತದಾನ ಮಾಡ್ತಾ ಇದ್ದೀರಾ ಸರ್? ನಾನು ಇದು 51ನೇ ಸತಿ ಮಾಡ್ತಾ ಇರೋದು. 51ನೇ ಸಲ ಮಾಡ್ತಾ ಇದ್ದೀರಾ? ಹೌದು ಸರ್. ಎಷ್ಟನೇ ವಯಸ್ಸಲ್ಲಿ ಪ್ರಾರಂಭ ಮಾಡಿದ್ರಿ ಸರ್ ತಾವು? ಸರ್ ನಾನು 2009 ನಿಮಗೆ ಬೇಕಾದವರಿಗೆ ಮಾತ್ರ ಮಾಡ್ತೀರಾ ಅಥವಾ ಸಾರ್ವಜನಿಕರು ಯಾರು ಕೇಳಿದ್ರು ರಕ್ತದಾನ ಮಾಡ್ತೀರಾ? ಸರ್ ನನಗೆ ಯಾವುದೇ ಹಾಸ್ಪಿಟ್ಲಿಂದನೂ ಫೋನ್, ಈಗ ಮುಂಚೆ ರೋಟ್ರಲ್ಲಿ ಕೊಡ್ತಾ ಇದ್ದೆ, ರೋಟ್ರಿಂದ ಫೋನ್ ಮಾಡೋರು. ಅಂದರೆ ನನ್ನ ಬ್ಲಡ್ ಗ್ರೂಪ್ ತುಂಬ ರೇರ್, ಆ್ಯಕ್ಚುಲಿ ಓ ನೆಗೆಟಿವ್, ಅರ್ಜೆಂಟಿಗೆ ಎಲ್ಲೂ ಸಿಗಲ್ಲ ಇದು. ಕೆಲವೊಂದು ಟೈಮಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಓ ನೆಗೆಟಿವ್ಗೆ ಸೇರಬೇಕು ಅಂತಾರೆ. ಅದರಿಂದ ಎಲ್ಲಿ ಯಾರು ಫೋನ್ ಮಾಡಿದ್ರೂ ಎಷ್ಟೊತ್ತಿಗಾದ್ರೂ ರಾತ್ರಿ 12 ಆದ್ರೂ ಎದ್ದೋಗ್ತಿದ್ದಾರೆ. ನಮ್ಮ ಮನೇಲಿ ಅದೇ ಸಮಸ್ಯೆ. ನಮ್ಮ ತಂದೆಯವರು ತುಂಬ ಬೈತಾರೆ ನನಗೆ, ಎಷ್ಟೊಂದು ಬೇಕಾದ್ರೆ ಅಷ್ಟೊಂದು ಎದ್ದೋಗ್ತಿದ್ದೀನಿ, ಮನೇನ ಧರ್ಮಛತ್ರ ಅಂತ ಸುಮಾರು ಸರಿ ಕೇಳ್ಬಿಟ್ಟಿದ್ದಾರೆ ನಮಗೆ. ಬಟ್ ಆದ್ರೂ ನನಗೆ ಯಾರು ಫೋನ್ ಮಾಡಿದ ತಕ್ಷಣ ಬ್ಲಡ್ ಅಂದ ತಕ್ಷಣ ನನ್ನಿಂದ ಒಂದು ಜೀವ ಉಳಿಯುತ್ತಂದ್ರೆ ನನಗೆ ಅದೇ ದಟ್ ಇಸ್ ದ ಇದು ಅಂತ. ನಮ್ಮ ಚಾನೆಲ್ನ ಪರವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ನಿಮ್ಮಂಥ ರಕ್ತದಾನಿಗಳಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತೇಳಿ ಬೇಡ್ಕೊಂತೀನಿ. ಯಾಕೆಂದರೆ ನಿಮ್ಮಂಥವರಿಂದ ನೂರಾರು ಜೀವಗಳು ಉಳಿತಾ ಇದ್ದಾವೆ. ಹಾಗಾಗಿ ಬೇಡ್ಕೊಂತ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ ಸರ್.